ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾಜಿ ಸಚಿವ ನಾಗೇಂದ್ರ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ. ನೋಟಿಸ್ ಕೊಟ್ಟಿದ್ದಾರೆ ಅವರಿಗೆ. ವಿಚಾರಣೆಗೆ ಬರಬೇಕು ಅಂತ ಎಸ್ಐಟಿ ನೋಟಿಸ್ ಅನ್ನು ಕೊಟ್ಟಿದೆ. ಶಾಸಕ ಬಸನಗೌಡ ದದ್ದಲ್ಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿದೆ. ನಿಗಮದ ಅಧ್ಯಕ್ಷರಲ್ವ ಇವರು, ಹಾಗಾಗಿ ಅವರು ಇವತ್ತು ಹಾಜರಾಗುವ ಸಾಧ್ಯತೆ ಇದೆ. ಆಲ್ರೆಡಿ ಈ ಪ್ರಕರಣದಲ್ಲಿ 11 ಜನರನ್ನ ಬಂಧನ ಮಾಡಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. 187 ಕೋಟಿ ಯಾವ್ಯಾವ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ ಇವೆಲ್ಲವನ್ನ ತನಿಖೆ ಮಾಡ್ತಾ ಇದ್ದಂತಹ ಅಧಿಕಾರಿಗಳಿಗೆ ಒಂದು ಆಡಿಯೋ ಸಿಕ್ಕಿದೆ. ಇದರ ನಡುವೆ ಮಾಜಿ ಸಚಿವ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಲೆದಂಡ ಆಗಿದ್ದು ನಾಗೇಂದ್ರ ಅವ್ರದ್ದು, ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಬಂದು ವಿಚಾರಣೆಗೆ ಹಾಜರಾಗಿ ಅಂತ. ಮತ್ತು ಈ ನಿಗಮದ ಅಧ್ಯಕ್ಷರಾಗಿರುವ ಬಸವನಗೌಡ ದದ್ದಲ್ ಅವರು ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ರು. ನನಗೆ ಇದು ಗಮನಕ್ಕೆ ಬಂದಿಲ್ಲ ಎಲೆಕ್ಷನ್ ಟೈಮಲ್ಲಿ ಅಂತ ಅವ್ರು ಕೈ ತೊಳ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಬಟ್ ಅಧಿಕಾರಿಗಳು ಕೇಳಲ್ಲ ಅದನ್ನ, ಬಹಳ ಸುದೀರ್ಘವಾದ ವಿಚಾರಣೆಯನ್ನ ಮಾಡ್ತಾರೆ. ಇವ್ರುಗಳ ಪಾತ್ರ ಏನಾದರೂ ಇದೆಯಾ, ಪ್ರಭಾವಿಗಳ ಪಾತ್ರ ಇದೆಯಾ, ಇದ್ರೆ ಯಾರ್ಯಾರ ಪಾತ್ರ ಇದೆ, ಎಷ್ಟೆಷ್ಟು ಹಣ ಹೊಡೆದಿದ್ದಾರೆ, ಇವೆಲ್ಲವೂ ಕೂಡ ಗೊತ್ತಾಗಬೇಕಾಗುತ್ತೆ. ಮತ್ತೆ ಸಂಪರ್ಕಕ್ಕೆ ನಮ್ಮ ಪ್ರತಿನಿಧಿ ಉಮೇಶ್ ಬರ್ತಾರೆ. ಉಮೇಶ್, ಇದೀಗ ಮಾಜಿ ಸಚಿವ ನಾಗೇಂದ್ರ ಅವರು ಹಾಗೆ ನೋಡೋದಾದ್ರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಲೆದಂಡ ಆಗಿದ್ದವ್ರದ್ದು, ಜೊತೆಗೆ ಬಸನಗೌಡ ದದ್ದಲ್ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಇವತ್ತು? ವಿದ್ಯೆ, ಈ ಪ್ರಕರಣದಲ್ಲಿ ಬಹುತೇಕ ತನಿಖೆ ಮುಂದುವರೆದಿದ್ದು ಒಂದು ಅಂತಿಮ ಹಂತಕ್ಕೆ ಬಂದಿರುವಂಥದ್ದು. ಇಲ್ಲಿವರೆಗೂ ಕೂಡ ಆರೋಪಿಗಳ ಮಾಹಿತಿ ಆಧರಿಸಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಪ್ರಮುಖವಾಗಿ ಪರಿಶಿಷ್ಟ ಕಲ್ಯಾಣ ಸಚಿವರಾಗಿದ್ದಂಥ ವಿ ನಾಗೇಂದ್ರ ಏನಿದ್ದಾರೆ ಅವರು ಕೂಡ ಇದರಲ್ಲಿ ಪ್ರಕರಣದಲ್ಲಿ ಒಂದು ಆರೋಪಿ ಸ್ಥಾನದಲ್ಲಿ ನಿಂತಿರುವಂಥದ್ದು. ಹಾಗಾಗಿ ಅವರ ವಿಚಾರಣೆ ಕೂಡ ಬಾಕಿ ಇದೆ. ಮತ್ತು ನಿಗಮದ ಅಧ್ಯಕ್ಷರಾಗಿರುವಂಥ ಬಸವನಗೌಡ ದದ್ದಲ್ ಏನಿದ್ದಾರೆ ಅವರು ಕೂಡ ವಿಚಾರಣೆ ಬಾಕಿ ಇರುವಂಥದ್ದು. ಯಾಕೆಂದರೆ ಆ ನಿಗಮದಲ್ಲಿ ನಡೆದಿರುವಂಥ ದೊಡ್ಡ ಹಗರಣ ಇದು. ಅವರಿಗೆ ಮಾಹಿತಿ ಇಲ್ಲದೇನೆ ಇಷ್ಟು ದೊಡ್ಡ ಹಗರಣ ನಡೆಯೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಪ್ರತಿಪಕ್ಷಗಳ ಆರೋಪ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೆದಿವೆ. ಯಾವಾಗ ಈ 11 ಜನ ಆರೋಪಿಗಳೇನು ಬಂಧನ ಮಾಡ್ತಾರೆ, ಬಂಧನ ಮಾಡಿದ ನಂತರದಲ್ಲಿ ಇವರು ಹಂತವಾಗಿ ಅಂದರೆ ಮೊದಲು ಯಾರಿಗೆ ಅಕೌಂಟ್ಗೆ ಅಮೌಂಟ್ ಹಾಕಿದ್ರು, ನಂತರದಲ್ಲಿ ಆ ಸಬ್ ಅಕೌಂಟ್ಗಳು ಮಾಡಿಕೊಂಡು ಯಾರೆಲ್ಲ ಅಮೌಂಟ್ಗಳು ತಗೊಂಡಿದ್ದಾರೆ ಅನ್ನೋದ್ರ ಆಧಾರದ ಮೇಲೆ ತನಿಖೆ ನಡೆಸ್ತಾರೆ. ತನಿಖೆ ನಡೆಸಿದಂಥ ವೇಳೆಯಲ್ಲಿ ಇವರ ಹೆಸರುಗಳು ಕೂಡ ಕೇಳಿ ಬಂದಿತ್ತು. ಚಂದ್ರಶೇಖರ್ ಅಧಿಕಾರಿ ಏನಿದ್ರು ಅವರು ಡೆತ್ ನೋಟಲ್ಲೂ ಕೂಡ ಕೆಲವೊಂದಷ್ಟು ಅಧಿಕಾರಿಗಳ ಹೆಸರುಗಳನ್ನು ಮತ್ತು ರಾಜಕೀಯ ನಾಯಕರ ಹೆಸರುಗಳನ್ನು ಕೂಡ ಬರೆದು ಸಾವನ್ನಪ್ಪಿರುವಂಥದ್ದು. ಅನಂತರದಲ್ಲಿ ಅವ್ರನ್ನೂ ಕೂಡ ವಿಚಾರಣೆಗೆ ಕರೆದಿದ್ರು. ಆದರೆ ಇವರಿಬ್ಬರು ಪ್ರಮುಖವಾಗಿ ನಿಗಮದ ಅಧ್ಯಕ್ಷರು ಮತ್ತು ಸಚಿವರು ಇವರಿಬ್ಬರನ್ನು ಕೂಡ ಇಲ್ಲಿವರೆಗೂ ಕೂಡ ವಿಚಾರಣೆಗೆ ಕರೆದಿರಲಿಲ್ಲ. ಇವತ್ತು ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ವಿಚಾರಣೆಗೆ ಬೇಕಾಗಬೇಕಂತ ಅನಿವಾರ್ಯತೆಯಲ್ಲೂ ಕೂಡ ಇಬ್ಬರು ಇರುವಂಥದ್ದು. ಯಾಕೆಂದರೆ ಈ ಪ್ರಕರಣದಲ್ಲಿ ಇವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಕೂಡ ಈಗ ಗೊತ್ತಾಗಬೇಕಾಗಿರುವಂಥದ್ದು. ಈಗಾಗಲೇ SIT ಅಧಿಕಾರಿಗಳ ತನಿಖೆಯಲ್ಲಿ ಇವರ ಹೆಸರುಗಳು ಕೂಡ ಕೇಳಿ ಬಂದಿರೋ ಹಿನ್ನೆಲೆಯಲ್ಲಿ ಆ ಆಧಾರದ ಮೇಲೆ ಇವರನ್ನು ವಿಚಾರಣೆ ಮಾಡ್ತಾರೆ. ವಿಚಾರಣೆಯಲ್ಲಿ ಒಂದು ವೇಳೆಯಲ್ಲಿ ಏನಾದರೂ ಇವ್ರ ಪಾತ್ರ ಏನಾದಿದ್ರೆ ಇವ್ರನ್ನೂ ಕೂಡ ಇವ್ರಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಅಂದರೆ ಒಂದು ವೇಳೆಯಲ್ಲಿ ಬಂಧನ ಕೂಡ ಮಾಡುವ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗಾಗಿ ಇವತ್ತು ವಿಚಾರಣೆಗೆ ಬಂದ ನಂತರದಲ್ಲಿ ಇವರ ಪಾತ್ರ ಏನು ಅನ್ನೋದನ್ನು ವಿಚಾರಣೆ ಮಾಡ್ತಾರೆ. ಅವರ ಹೇಳಿಕೆಯನ್ನು ದಾಖಲು ಮಾಡ್ಕೋತಾರೆ. ಇಲ್ಲಿವರೆಗೂ ಕೂಡ ಅಧಿಕಾರಿಗಳು ಕಲೆಕ್ಟ್ ಮಾಡಿರುವಂಥ ಸಾಕ್ಷ್ಯಗಳು, ಎವಿಡೆನ್ಸ್ಗಳನ್ನು ಕೂಡ ಮುಂದಿಟ್ಟು ಅವರನ್ನು ಪ್ರಶ್ನೆ ಮಾಡಿ ನಂತರದಲ್ಲಿ ಅವರ ಹೇಳಿಕೆಗಳನ್ನು ಕೂಡ ಪಡ್ಕೊಂಡ ನಂತರದಲ್ಲೇ ಇವರಿಗೆ ಮುಂಚೆನೇ ಮಾಹಿತಿ ಇತ್ತಾ ಅಥವಾ ಮಾಹಿತಿ ಇಲ್ಲದೇನೆ ಈ ಹಗರಣ ನಡೆದಿದೆಯಾ ಅನ್ನೋದು ನಂತರದಲ್ಲಿ ಗೊತ್ತಾಗಬೇಕಾಗಿರುವಂಥದ್ದು. ವಿದ್ಯಾ, ಸರಿ, ಧನ್ಯವಾದ ತಮ್ಮ ಡೀಟೇಲ್ಸ್ಗೆ ಉಮೇಶ್.